ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಮೊದಲನೇ ಹೋಳಿ ಹಬ್ಬ. ಮದುವೆ ಆದಮೇಲೆ ನಾನು ಫಸ್ಟ್ ನಮ್ಮ ಅತ್ತೆಗೆ ಹಚ್ಚೋ ಮುಖಾಂತರ ಹೋಳಿ ಹಬ್ಬನ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಬೆಳಗಾವಿಗೆ ಬರೋ ವ್ಲಾಗ್ನ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಕೆಲಸ ತುಂಬ ಇದ್ದಿದ್ದ ಕಾರಣ ನನಗೆ ಟೈಮ್ ಸಿಗಲಿಲ್ಲ ಮಾಡೋದಕ್ಕೆ. ಅದರಿಂದ ನಾನು ಇಲ್ಲಿ ಬಂದ ಮೇಲೇ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಮನೆಯಲ್ಲಿ ಎಲ್ಲರಿಗೂ ಹಚ್ಕೊಂಡು ಇದಾದಮೇಲೆ ನಾವು ಹೊರಗಡೆ ಬಿದ್ದಿದ್ದು. ಇದು ಹೋಳಿ ಹಬ್ಬ ಕಲರ್ ಹಚ್ಕೊಳ್ಳೋದಕ್ಕಿಂತ ಮುಂಚೆನೇ ನಾವು ನಾಷ್ಟ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ಫುಲ್ ಪ್ರಿಪೇರ್ ಆಗಿದ್ದು. ಸೊ ಆಮೇಲೆ ಸ್ಟಾರ್ಟ್ ಮಾಡಿದೋ. ಮುಖಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು, ತಲೆಗೆಲ್ಲ ಎಣ್ಣೆ ಹಚ್ಕೊಂಡು, ಕಲರ್ ಇಲ್ಲ ಅಂತಂದರೆ ಹಂಗೆ ಸ್ಟೇನ್ ಎಲ್ಲ ಹಂಗೆ ಉಳ್ಕೊಂಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ. ನನಗಂತೂ ನೆನಪಿಲ್ಲ ಇಷ್ಟೊಂದೆಲ್ಲ ಬಣ್ಣ ಹಚ್ಕೊಂಡು ಚಿಕ್ಕದ್ರಲ್ಲಿ ನಾನು ಆಟ ಆಡಿರೋದು. ನಾನು ನೆನಪಿಲ್ಲದೆ ಇದ್ದಾಗ ಆಡಿದ್ದೀನೋ ಏನೋ ಗೊತ್ತಿಲ್ಲ, ಯಾಕಂದರೆ ನಮ್ಮ ಕಡೆ ಅಷ್ಟೊಂದೇನು ಗ್ರ್ಯಾಂಡಾಗಿ ಆಡ್ತಿರ್ಲಿಲ್ಲ. ಚಿಕ್ಕ ಮಕ್ಕಳು ಅಷ್ಟೇ ಆಡ್ತಿದ್ದಿದ್ದು. ಸೊ ಇವಾಗ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಬಟ್ ನಾನಿದ್ದಾಗಂತೂ ಅಷ್ಟೊಂದು ಆಡ್ತಿರ್ಲಿಲ್ಲ. ಅಂದರೆ ಅವರವರೇ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಡ್ಕೊಳ್ತಿದ್ರು, ನಾನೇನು ಅವ್ರ ಮಧ್ಯೆ ಹೋಗ್ತಿರ್ಲಿಲ್ಲ. ಇದೇ ನನ್ನ ಫಸ್ಟ್ ಟೈಮ್ ಹೋಳಿ ಇಷ್ಟೊಂದು ಬಣ್ಣಗಳನ್ನ ಹಚ್ಕೊಂಡು ಆಡ್ತಿರೋದು. ಹಾಗೆ ಇನ್ನು ಆಫೀಸಲ್ಲಿ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಬೇಕೋ ಬೇಡವೋ ಅನ್ನೋಷ್ಟು ಸ್ವಲ್ಪ ಬಣ್ಣನ ತೊಗೊಂಡು ಬೇರೆಯವ್ರ ಕೆನ್ನೆಗೆ ಹಚ್ಚಿ ಹ್ಯಾಪಿ ಹೋಳಿ ಅಂತ ಹೇಳಿ ಮುಗಿಸ್ತಿದ್ದು. ನಾನು ಇಷ್ಟೊಂದು ಬಣ್ಣ ಯಾವತ್ತೂ ಹಚ್ಕೊಂಡಿರಲಿಲ್ಲ ಲೈಫಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಹಚ್ಕೊಂಡಿರೋದು. ಬಟ್ ಏನಪ್ಪ ಅಂದರೆ ಸುನೀಲ್ ಅವ್ರಿಗೆ ಮತ್ತು ಅನಿಲ್ ಅವ್ರಿಗೆ ಇದೆಲ್ಲ ಅಭ್ಯಾಸ ಇದೆ. ಇಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹೋಳಿ ಅಂತಲ್ಲ, ಎಲ್ಲ ಹಬ್ಬಗಳನ್ನೂ ಇಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ದಸರಾಗೂ ಅಷ್ಟೇ ಡ್ಯಾನ್ಸ್ ಆಡ್ತಾರೆ. ಗಣಪತಿ ಹಬ್ಬಕ್ಕೆ ಬೀದಿ ಬೀದಿಯಲ್ಲಿ ಗಣಪತಿನ ಕೂರಿಸಿರ್ತಾರೆ. ಇಲ್ಲೆಲ್ಲ ಹಬ್ಬನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದರ ಹೋಳಿ ಹಬ್ಬ ಕೂಡ ಒಂದು. ಅದಾದಮೇಲೆ ನಾವು ಬೆಳಗಾವಿಗೆ ಹೋಗಬೇಕು ಅಂತ ಅಂದ್ಕೊಂಡು, ಯಾಕಂದರೆ ಅಲ್ಲಿ ಗ್ರೌಂಡಲ್ಲಿ ನೀರೆಲ್ಲ ಹಾಕಿ ಸೆಟಪ್ ಮಾಡಿರ್ತಾರೆ, ಸಾಂಗ್ ಎಲ್ಲ ಇರುತ್ತೆ. ಇಲ್ಲಿ ನೋಡಿ, ನೀವು ಎಲ್ಲರ ಮುಖದಲ್ಲೂ ಕಲರು, ಯಾರ ಮುಖದಲ್ಲೂ ಕಲರ್ ಇಲ್ಲಪ್ಪ ಅಂತ ಹೇಳೋ ಹಾಗೇ ಇಲ್ಲ. ಎಲ್ಲ ಅಷ್ಟು ಕ್ರೇಜ್ ಇದೆ ನೋಡಿ. ವಯಸ್ಸಾಗಿರೋರು, ಹೆಂಗಿರೋರು, ಚಿಕ್ಕ ಚಿಕ್ಕ ಮಕ್ಕಳು ಎಲ್ರೂ ಅಷ್ಟೇ ಹೋಳಿ ಆಡೋದಕ್ಕೆ ಅಂತ ಬಂದಿದ್ದರು. ನಮ್ಮ ಮುಖನೂ ನೋಡಿ ಯಾವ ಅವತಾರ ಆಗಿದೆ ಅಂತ. ಹಾಗೆಯೇ ಇಲ್ಲಿ ನೀವು ಡಿಫ್ರೆಂಟ್ ಪೀಪಲ್ನ, ವೆರೈಟಿ ಆಫ್ ಪೀಪಲ್ನ ನೋಡ್ಬೋದು. ನೋಡಿ ಇಲ್ಲಿ ಇವ್ರನ್ನ ನೋಡಿದ ತಕ್ಷಣ ನನಗೆ ಓಕೆ ವಿಡಿಯೋ ಮಾಡಿ ನಿಮಗೂ ತೋರಿಸ್ಬೇಕು, ಯಾವ್ಯಾವ ಥರ ಇರ್ತಾರೆ ಅಂತ ತೋರಿಸ್ತಿದ್ದೆ. ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ, ಫುಲ್ಲು ಕುಡಿದ್ಬಿಟ್ಟಿರ್ತಾರೆ. ಕುಡಿದು ಈ ಥರ ಎಲ್ಲ ಮಾಡ್ತಿರ್ತಾರೆ. ಇಲ್ಲ ಅಂತಂದರೆ ಅವ್ರಿಗೆ ಕ್ರೇಜ್, ಓಕೆ ಅಪ್ಪ ಇದು ಒಂದು ಹಬ್ಬ, ಈ ಥರ ಎಲ್ಲ ಮಾಡಬೇಕು ಅಂತ. ಸೊ ಅದು ಅವರವರ ವೈಯಕ್ತಿಕ ವಿಚಾರ. ನೆಕ್ಸ್ಟ್ ಈ ಪುಟ್ಟ ಹುಡುಗ ನೋಡಿ, ಅವರಪ್ಪ ಹಿಂದೆ ಬ್ಯಾಗ್ ಹಾಕ್ಕೊಂಡಿದ್ರು, ಅದರಲ್ಲಿ ನೀರು ತುಂಬಿಸಿದ್ರು. ಅವನು ಪಿಚಕಾರಿ ತೊಗೊಂಡು ಯಾರಿಗೂ ಬಿಡ್ತಿರ್ಲಿ, ಎಲ್ಲರಿಗೂ ಸುಯಿ ಅಂತ ಆರಿಸ್ತಾ ಇದ್ದ. ನಂಗೆ ಕ್ಯೂಟ್ ಅನ್ನಿಸ್ತು. ಸೊ ವಿಡಿಯೋ ತೊಗೊಂಡೆ. ಹಾಗೆ ನೀವು ಇಲ್ಲಿ ಇನ್ನೊಂದು ಪ್ರತಿಭೆನ ನೋಡ್ಬೋದು. ನೋಡಿ ಅವರು ಫುಲ್ ಕುಡಿದ್ಬಿಟ್ಟಿದ್ದಾರೆ ಅನಿಸುತ್ತೆ. ಅವ್ರಿಗೆ ಯಾರು ಏನು ಅಂದ್ಕೊಳ್ತಾರೆ ಅನ್ನೋದೇ ಇಲ್ಲ. ನಾನು ಬಂದಾಗ ನಾನು ಡ್ಯಾನ್ಸ್ ಮಾಡ್ತೀನಿ ಬೇಕಂದರೆ ನೋಡಿ, ಇಲ್ಲ ಅಂತಂದರೆ ಹೋಗಿ ಅನ್ನೋ ಥರ ಇತ್ತು. ನಾವು ಅದನ್ನು ನೋಡಿಕೊಂಡು ಮುಂದೆ ಬಂದು ಇನ್ನೇನು ಗ್ರೌಂಡ್ ಹತ್ರ ಬಂದು ಬೇಗನೆ ಬಂದು ಸ್ವಲ್ಪ, ಅಂದರೆ ಆಲ್ಮೋಸ್ಟ್ ನಾವು ಅಲ್ಲಿ ಮನೆ ಬಿಟ್ಟಾಗ ಲೇಟ್ ಆಗಿಬಿಟ್ಟಿತ್ತು. ಅಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿಗೆ ಸ್ವಲ್ಪ ಬೇಗ ಬಂದು ನೋಡಿ ಗ್ರೌಂಡು. ಇಲ್ಲಿ ಸಪ್ರೇಟ್ ಹುಡುಗಿರು ಇರಬೇಕು, ಸಪ್ರೇಟ್ ಹುಡುಗರು ಇರಬೇಕು ಅಂತ ಇತ್ತು. ನಾವು ಪೇರ್ ಬಂದಿದ್ದಲ್ವ, ಸಪ್ರೇಟ್ ಇದ್ದರೆ ಏನು ಚೆನ್ನಾಗಿರುತ್ತೆ ಡ್ಯಾನ್ಸ್ ಆಡೋದಕ್ಕೆ. ಅದಕ್ಕೋಸ್ಕರ ನಾವು ಇಲ್ಲಿ ನೋಡ್ದು ಅಷ್ಟೇ, ಅಷ್ಟೊಂದೇನು ಒಳಗಡೆ ಹೋಗಲಿಲ್ಲ. ನಾವು ಬೇರೆ ಗ್ರೌಂಡಿಗೆ ಹೋದು. ಅಲ್ಲಿ ತುಂಬ ಜನ ಇರಲಿಲ್ಲ. ಹಾಗೆ ನಾವು ಹೋಗಿ 2 ನಿಮಿಷ ಆಯಿತು, ನೀರೆಲ್ಲ ನಿಲ್ಲಿಸೇ ಬಿಟ್ಟರು. ನನಗಂತೂ ಸಖತ್ ಬೇಜಾರಾಗೋಯಿತು, ಏನಪ್ಪ ನೀರು ನಿಲ್ಲಿಸ್ಬಿಟ್ರು ಅಂತ. ಆಮೇಲೆ ನಾವು ಇನ್ನೇನು ಹೊರಡೋಣ ಅಂತ ರೆಡಿ ಆಗಿದ್ದು. ಅದಾದಮೇಲೆ ಏನು ಸಡನ್ನಾಗಿ ಮತ್ತೆ ನೀರೆಲ್ಲ ಆನ್ ಮಾಡಿದ್ರು. ಖುಷಿ ಆಯಿತು. ಅಲ್ಲೇ ನೀರಲ್ಲೆಲ್ಲ ಡ್ಯಾನ್ಸ್ ಆಡಿಕೊಂಡು, ಅಲ್ಲಿ ತುಂಬ ಕಮ್ಮಿ ಇತ್ತು ಇದ್ರದ್ದು, ಕಾಲು ಭಾಗ ಅಷ್ಟು ಇರಲಿಲ್ಲ ಅಲ್ಲಿ ರಶ್ಶು. ಸೊ ತುಂಬ ಚೆನ್ನಾಗಿ ಟೈಮ್ ಸಿಕ್ತು ಅಂತ ಹೇಳ್ಬೋದು. ತುಂಬ ಸ್ಪೇಸ್ ಸಿಕ್ತು ಅಂತ ಹೇಳ್ಬೋದು ನಮಗೆ ಡ್ಯಾನ್ಸ್ ಆಡೋದಕ್ಕೆ. ಹಾಗೆ ಅಲ್ಲಿ ಕನ್ನಡ ಹಾಡುಗಳ್ನ ಕೂಡ ಹಾಕಿದ್ರು. ಇದು ಬೆಳಗಾವಿ ಅಲ್ವಾ, ಸೊ ಮರಾಠಿನೂ ಜಾಸ್ತಿ ಹಾಕ್ತಾರೆ, ಹಾಗೆ ಹಿಂದಿ ಸಾಂಗ್ಸು ಜಾಸ್ತಿ ಇರುತ್ತೆ, ಹಾಗೆ ಕನ್ನಡ ಸಾಂಗ್ಸು ಇರುತ್ತೆ. ಎಲ್ಲ ಕಡೆ ಕನ್ನಡ ಸಾಂಗ್ಸ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ಒಂದು ಪ್ರಾಬ್ಲಮ್. ನೋಡ್ತಿರ್ತೀರಲ್ಲ ನ್ಯೂಸಲ್ಲಿ ಎಷ್ಟೊಂದು ಬರ್ತಿರುತ್ತೆ ಬೆಳಗಾವಿ ಬಗ್ಗೆ. ಸೊ ನಾವು ಅಷ್ಟೇ
ಅದಾದಮೇಲೆ ನಾವು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡು ಫುಲ್ ಬಣ್ಣ 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 ಆಗಿಬಿಟ್ಟಿತ್ತು. ನಾನು ಇದೆಲ್ಲ ಹೋಗುತ್ತಾ, ಯಾಕಂದರೆ ಫಸ್ಟ್ ಟೈಮ್ ಹಚ್ಕೊಂಡಿದ್ದೆ, ನನಗೆ ಅಷ್ಟು ಕ್ಲಾರಿಟಿ ಇಲ್ಲ, ಹೋಗುತ್ತಾ ಇದು ಹೋಗಲ್ವಾ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಸುನೀಲ್ ಹೇಳ್ತಿದ್ರು, ಇಲ್ಲ ಇದು ಏನಷ್ಟು ಸ್ಟೇನ್ ಆಗೋದಿಲ್ಲ, ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ರು. ಸೊ ನೀರಲ್ಲೆಲ್ಲ ಆಟ ಆಡಿದ್ಮೇಲೆ ಈ ಥರ ಕಾಣಿಸ್ತಾ ಇದ್ದು ಹೋಗಿತ್ತು. ಆಲ್ರೆಡಿ ಸ್ವಲ್ಪ ಕಲರ್ ಎಲ್ಲ ಹೋಗಿತ್ತು. ಬಟ್ ನಾನು ಆ ಕಲರೆಲ್ಲ ಏನು ರೆಡ್ ರೆಡ್ ಕಾಣಿಸ್ತಿದೆಯಲ್ಲ, ನಾನು ಅದು ಹಾಗೆ ಉಳ್ಕೊಂಬಿಡುತ್ತೆ ಅಂದ್ಕೊಂಡೆ. ತಲೆ ಒಳಗಡೆ ಅಂತೂ ಫುಲ್ ಇತ್ತು. ನಾವು ಎಲ್ಲರ ಮನೆಗೂ ಹೋಗಿ ಬಣ್ಣ ಹಚ್ಚಿದ್ದು, ಅಂದರೆ ಸುನೀಲ್ ಅವ್ರ ಇಬ್ಬರು ಅಕ್ಕಂದಿರಿಗೂ ಬಣ್ಣ ಹಚ್ಚಿದ್ದು, ಅವ್ರ ಮಕ್ಳಿಗೂ ಬಣ್ಣ ಹಚ್ಚಿದ್ದು. ಬಟ್ ಇಬ್ಬರು ಅದ್ರಲ್ಲಿ ಮಿಸ್ ಆದರು. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು ಕೂತಿದ್ದು. ಕಲ್ಲಂಗಡಿ ಹಣ್ಣು ಹಾಗೇ ಇತ್ತು. ಯಾಕೆ ತಿನ್ನಬಾರ್ದು ಅಂತೇಳಿ ನಮ್ಮ ದಾಜಿ ಕಟ್ ಮಾಡ್ತಿದ್ರು. ನಾನು ಈ ಥರನೇ ಸಜೆಸ್ಟ್ ಮಾಡಿದೆ, ಈ ಥರ ಕಟ್ ಮಾಡಿ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ. ಅವರೂ ಅದೇ ಥರ ಕಟ್ ಮಾಡಬೇಕು ಅಂತ ಇದ್ರಂತೆ. ನೋಡಿ, ನಾನು ಸಿಂಕ್ ಆಗಿಬಿಟ್ಟು ಅವರು ಅದೇ ಥರನೇ ಕಟ್ ಮಾಡಿದ್ರು, ನಾನು ಅದೇ ಥರನೇ ಕೇಳಿದ್ದೆ. ಸೊ ಕಟ್ ಮಾಡಿಕೊಂಡು ಹಣ್ಣನ್ನು ತಿಂದಿದ್ದಾಯಿತು. ಇಲ್ಲಿ ನೋಡಿ ಎಲ್ಲರೂ ಒದ್ದಾಡ್ತಿದ್ದಾರೆ, ಯಾಕಂದರೆ ಬೇಸಿಗೆ ಅಲ್ವಾ, ಯಾರಿಗೂ ಚಾಪೆ ದಿಂಬು ಬೇಕು ಅಂತೇನಿಲ್ಲ. ಅದ್ರ ಸುನೀಲ್ ಅವರು ಸ್ವಲ್ಪ ಹಾಸ್ಕೊಂಡಿದ್ರು. ಅಪ್ಪ ಸೆಕೆ ಎಷ್ಟಿರುತ್ತೆ ಗೊತ್ತಾ, ಇಲ್ಲಿ ಆಲ್ಮೋಸ್ಟ್ 35 ಏನೋ ಇರುತ್ತೆ ಇಲ್ಲಿ. ನಾನು ಅಷ್ಟೇ ತಿನ್ಕೊಂಡು ಮಾತಾಡಿಕೊಂಡು ಕೂತ್ಕೊಂಡಿದ್ದೆ. ಯಾಕಂದರೆ ಈ ಥರ ಟೈಮ್ ಸಿಗೋದೇ ತುಂಬ ಕಮ್ಮಿ ಅಲ್ವಾ. ಸೊ ಸಿಕ್ಕಾಗ ಮಾತಾಡಿಕೊಂಡು ಕೂತ್ಕೊಂಡ್ಬಿಡ್ಬೇಕು. ಹಾಗೆ ನಾನು ತುಂಬ ಕೆಲಸ ಕೂಡ ಇತ್ತು, ಯಾಕೆಂದರೆ ನಂದು ಫ್ರೈಡೇ ರಜಾ ಇರಲಿಲ್ಲ. ಕೆಲಸ ಮಾಡಿಕೊಂಡೇ ನಾನು ಹೋಗಿದ್ದನ್ನೆಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ಇಲ್ಲೆಲ್ಲ ಕೂತ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡುತ್ತಿದ್ದೆ. ಆದ್ರೂ ಸ್ವಲ್ಪ ಕೆಲಸ ಮುಗಿಸ್ದೆ, ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಅದನ್ನು ನೈಟ್ ಮಾಡಿಕೊಂಡೆ. ಕಾಲ್ಸ್ ಎಲ್ಲ ಇತ್ತು. ಸೊ ಅದರಿಂದ ಯೂಶ್ವಲಿ ನಾನು ಕಲ್ಲಂಗಡಿನ ಅಷ್ಟು ತಿನ್ನಲ್ಲ, ಬಟ್ ಫ್ಯಾಮಿಲಿ ಜೊತೆ ತಿಂತಿದ್ದೆ. ಎಲ್ಲರೂ ಕೂತು ತಿನ್ನಬೇಕಿದ್ರೆ ನಾನು ತಿಂದೆ. ಏನವ ಚಿಯಾ ಸೀಡ್ಸು, ನಾವು ನೀರು ಹಾಕಿದ್ರೆ ಉಪ್ತಾವಲ್ಲ, ಇದು ಚಿಯಾ ಸೀಡ್ಸಾ? ಹೊಟ್ಟೆಗೆ ತಂಪಂತಾರಲ್ಲ ಅವೇ, ಇವು ಪ್ರಾಪರಾಗಿ ಬೆಳೆದಿಲ್ಲ. ಸೊ ಇದು ಇದರಿಂದ ತಗೊಂಡಿದ್ದ ತುಳಸಿ ಬೀಜ. ತುಳಸಿ ಬೀಜಕ್ಕೆ ಚಿಯಾ ಸೀಡ್ಸ್ ಅಂತಾರಂತೆ. ಈ ನಮ್ಮ ಮಹಾನುಭಾವರು ಅದನ್ನು ಹೇಳಿದ್ದು ಅಲ್ಲ, ಹೇಳಿದ್ದ ಅಥವಾ ನೀನು ಇವಾಗ ಕಂಡಿಡ್ದಿದ್ದ? ಇದೆ, ತೋರಿಸು, ಚೆಂದಂಗೆ ತೋರಿಸು. ಇವನು ಪ್ರಾಪರಾಗಿ ಬೆಳೆದಿಲ್ಲ, ಇವೇ ದೊಡ್ಡ ಆಗ್ತಾವೆ ಬೆಳೆದು. ಇವೇ ಚಿಯಾ ಸೀಡ್ಸ್. ಮುಂದೆ ಇವಾಗ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗ್ತಿತ್ತು, ಹಾಗೆ ಒಂದು ಡ್ರೈವ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. 5:15 ಆಗಿದೆ, ಆದರೂ ಎಷ್ಟು ಬಿಸಿಲಿದೆ ಗೊತ್ತಾ. ನೋಡಿ, ಎಲ್ಲೋದ್ರೂ ಅಡ್ಡ ಬರ್ತೀಯ ನೀನು. ಅದು ನೋಡಿ, ಇವಾಗ ಆ ಬೀಜನ ನೀರೊಳಗಡೆ ನೆನೆ ಹಾಕಿ ಆ ನೀರನ್ನ ಕುಡಿಯೋರು ಇವರು. ಕುಡಿತಾರೆ, ಅದು ಉಬ್ಬುತ್ತೆ. ಹೌದಲ್ವಾ, ಮತ್ತೆ ಹೊಟ್ಟೆಗೆ ತಂಪು ಅಂತ ತಾನೇ ಹೇಳಿದಿವಾಗ. ಇದು ಕನ್ಫರ್ಮೇಷನ್ ಮಾಡ್ಕೊಳ್ತದೆ ನೋಡಿ. ಇವಾಗ ನೋಡಿ ತೋರಿಸ್ತೀನಿ, ಉಬ್ಬದು ತೋರಿಸ್ಲಾ. ಸೊ ಹೋಗ್ತಿದ್ದೀವಿ. ಇದೇನಷ್ಟು ದೊಡ್ಡ ಲಾಗ್ ಇಲ್ಲ. ಹಾಗೆ ತುಂಬ ಜನ ಕೇಳ್ತಿದ್ರಲ್ಲ, ಯಾಕೆ ಬಿಡಿ ಕೂದಲು ಬಂದುಬಿಟ್ಟಿದೆ, ವಯಸ್ಸಾಗ್ಬಿಟ್ಟಿದೆ ಅಂತ. ಇಲ್ಲ, ಅದು ಜೆನೆಟಿಕಲಿ ಬಂದಿರೋದು. ಅಂದರೆ ನಮ್ಮಮ್ಮಾಗಿದೆ ಇದೇ ಜಾಗದಲ್ಲಿ, ಇದೇ ಏಜಲ್ಲಿ ಸ್ಟಾರ್ಟ್ ಆಗಿದ್ದು. ಅದಕ್ಕೋಸ್ಕರ ನನಗೂ ಇದೇ ಜಾಗದಲ್ಲಿ ಇದೇ ಏಜಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆನಾ, ಬನ್ನಿ ಹಂಗೆ ಕಂಟಿನ್ಯೂ ಮಾಡೋಣ. ಎಲ್ಲೆಲ್ಲಿ ಹೋದೆ ಅಂತ ತೋರಿಸ್ತೀನಿ. ನಾಯಿ ಮರಿಗಳು ನೋಡಿ ಎಷ್ಟು ಕ್ಯೂಟಾಗಿದೆ. ಅದ್ರ ಪಾಡುಗದ ಆಟ ಆಡ್ಕೊಂಡಿರ್ತವೆ, ಕೈಯಾಪಿಯಾ ಅಂದ್ಕೊಂಡು. ನೋಡಿ, ಅದ್ರ ಅಮ್ಮ ಇಲ್ಲ ಅನ್ಸುತ್ತೆ, ಅದಕ್ಕೆ ಮಕ್ಕಳು ಎತ್ಕೊಳ್ತಿದ್ದಾರೆ. ಅದ್ರ ಅಮ್ಮ ಇದ್ದರೆ ಮುಟ್ಟೋದಕ್ಕೂ ಬಿಡೋದಿಲ್ಲ, ಕಚ್ಚಿಬಿಡ್ತಾವೆ ನಾಯಿಗಳು. ನಾವು ಇಲ್ಲಿ ಬೆಳಗಾವಿಗೆ ಬಂದಾಗ ಮಿಸ್ ಮಾಡಿದೆ ಈ ಥರ ನಾನು ಸುನೀಲ್ ಅವರು ಒಂದು ರೈಡ್ ಹೋಗ್ತೀವಿ. ಯಾಕೆಂದ್ರೆ ನಾನು ಪರ್ಫೆಕ್ಟಾಗಿ ಗಾಡಿ ಕಲ್ತ್ಕೊಂಡಾಗುತ್ತೆ ಅಂತ ಓಡಿಸ್ತೀನಿ, ಎಲ್ಲೋ ಒಂದೊಂದು ಸ್ವಲ್ಪ ಭಯ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಕರ್ಕೊಂಡು ಬರ್ತೀನಿ ನಾನು. ಹಾಗೆ ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾಯಿತ್ತು. ಲೆಫ್ಟ್ ಸೈಡಲ್ಲಿ ಒಂದು ನದಿ ಇದೆ, ಇಲ್ಲಿ ಹತ್ರದಲ್ಲೇ ಇದೆ ಒಂದು ನದಿ. ಬಟ್ ಅದನ್ನು ಇವಾಗ ಚರಂಡಿ ಮಾಡಿಬಿಟ್ಟಿದ್ದಾರೆ ಬಿಡಿ, ಯಾವಾಗ ಜನಗಳಿಗೆ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಆ ಸನ್ಸೆಟ್ ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು. ಸಮ್ಮರ್ ಅಲ್ವಾ, ಎಲ್ಲ ಒಣಗೋಗ್ಬಿಟ್ಟಿದ್ದೆ. ಅದು ಅಲ್ಲದೆ ಬಿಸಿಲು ತುಂಬ ಜಾಸ್ತಿ ಇಲ್ಲಿ, ಎಲ್ಲನೂ ಒಣಗೋಗ್ಬಿಟ್ಟಿದೆ. ಏನೂ ಅಷ್ಟೊಂದು ಗ್ರೀನರಿಯಾಗಿ ಕಾಣಿಸೋದೇ ಇಲ್ಲ. ನಾವು ಹೋಗಿ ಫೋಟೋಸ್ ಎಲ್ಲ ತಕ್ಕೊಂಡು, ಕೆಲವೊಂದು ವೀಡಿಯೋಸ್ ತಕ್ಕೊಂಡು ವಾಪಸ್ ಬಂದೆ. ನಮ್ಮತ್ತೆ ತುಂಬ ಗಿಡಗಳನ್ನ ಬೆಳೆಸಿದ್ದಾರೆ, ತೋರಿಸ್ತೀನಿ ಬನ್ನಿ ಏನೇನು ಗಿಡಗಳು ಬೆಳೆಸಿದ್ದಾರೆ ನಮ್ಮತ್ತೆ ಅಂತ. ಇದು ಕನಕಾಂಬರ ಹೂವಿನ ಗಿಡ.
ಇದು ರೋಸ್ ಹೂವು ಆ್ಯಕ್ಚುಲಿ, ಇದು ಕನಕಾಂಬರ ಹೂವಿನ ಗಿಡ. ಮತ್ತು ಇದು ಮಸಾಲೆ ಎಲೆ, ಅಂದರೆ ಪಲಾವ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಹಾಕಿದ್ರೆ ಘಮ್ ಅಂತಿರುತ್ತೆ. ಮತ್ತು ಅಕ್ಕಿ ಇಡ್ತೀರಲ್ಲ ಡಬ್ಬಿಗೆ ಹಾಕಿ, ಅದರೊಳಗಡೆ ಹಾಕಿಟ್ರೆ ಘಮ್ ಅಂತಿರುತ್ತೆ. ಅದೊಂದು ನಿಮಗೆ ಇದನ್ನು ಬೆಳಗ್ಗೆ ಟೈಮಲ್ಲಿ ತೋರಿಸ್ಬೇಕು. ಫುಲ್ಲು ಹೂವು ಬಿಟ್ಟಿರುತ್ತೆ, ದಾಸವಾಳ ಹೂವಿನ ಗಿಡ. ಇದು ಯಾವ ಥರ ಇದೆ ಗೊತ್ತಾ, ಒಂಥರ ಬೇಬಿ ಪಿಂಕು ಅಲ್ಲ, ಟೊಮ್ಯಾಟೊ ಪಿಂಕು ಅಲ್ಲ, ಆ ಥರ ನೋಡಿ, ಚಿಕ್ಕ ಪುಟ್ಟಕ್ಕೆ ಚೆನ್ನಾಗಿದೆ. ಇದೊಂದು ದಾಸವಾಳ ಗಿಡ. ಇದು ಕೂಡ ಒಂದು ತುಳಸಿ ಗಿಡ. ಒಣಗೋಗ್ತಿದೆ ಎಲ್ಲ ಬಿಸಿಲಿಗೆ. ಇದು ಒಂದು ರೋಸ್ ಗಿಡ. ಇದು ಎಲ್ಲ ರೋಸ್ ಎಲ್ಲ ಬಿಟ್ಟು ಒಣಗೋಗ್ತಿದೆ ಆಲ್ರೆಡಿ, ಮತ್ತೆ ಚಿಗುರು ಬೇಕದು. ಇನ್ನು ನೋಡಿ, ಇಲ್ಲೂ ಒಂದು ತುಳಸಿ ಗಿಡ ಐತೆ. ಮತ್ತು ಇದೇನು ಗೊತ್ತಿಲ್ಲ, ಈ ಫೈಲ್ಸ್ ಎಲ್ಲ ಬಂದಾಗ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದಂತೆ. ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಇದು ಒಂದು ಹೂವಿನ ಗಿಡ, ದೊಡ್ಡದಾಗಿ ಬೆಳೆದಿದೆ. ಮತ್ತು ಹಾಗೆ ಈ ಕಡೆ ಬಂದರೆ ಇದು ಒಂದು ಟೈಪ್ ದಾಸವಾಳ ಗಿಡ. ಇದು ಕನಕಾಂಬರ ಗಿಡ. ಮತ್ತಿಲ್ಲಿ ನೋಡಿ ಬಿಟ್ಟಿದೆ ರೋಸ್ ಹೂವು, ಬಿಳೀದು ಬಿಟ್ಟಿದೆ, ಸಖತ್ತಾಗಿದೆ ನೋಡಿ. ಅದು ಬಿಟ್ಟರೆ ಇದು ಮಲ್ಲಿಗೆ ಹೂವಿನ ಗಿಡ. ಕಾಕಡನೋ ಮಲ್ಲಿಗೆನೋ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ನನಗೆ. ಹೌದಾ, ಯಾಕ್ರಿ? ಹಾಂ ಬಂದಿದ್ದಾರೆ ಅವರು. ಎಲ್ಲೆಲ್ರಿ ಹೋಗ್ತೇವೆ. ಏನಿದೆ ನೋಡಿ, ಇದು ಕಾಕಡ ಹೂವನೋ ಮಲ್ಲಿಗೆ ಹೂವನೋ ಗೊತ್ತಿಲ್ಲ ನನಗೆ. ಹಾಂ ಮಲ್ಲಿಗೆ ಅಂತೆ, ಬಾಜು ಮನೆ ಅಜ್ಜಿ ಹೇಳಿದ್ರು, ಅಂದರೆ ಪಕ್ಕದ ಮನೆ ಅಜ್ಜಿ ಮಲ್ಲಿಗೆ ಆಗಿದ್ದಾವೆ. ಇಲ್ಲೊಂದು ಕರಿಬೇವು ಹೂವಿನ ಗಿಡ ಇದೆ, ಕರಿಬೇವು ಹೂವಿನ ಮರ ಇದೆ. ಆ ಕಡೆ ಈ ಕಡೆ ಇದು ಒಂದು ತೆಂಗಿನ ಮರ, ಈ ಕಡೆ ಒಂದು ತೆಂಗಿನ ಮರ, 2 ತೆಂಗಿನ ಮರ ಬೆಳೆಸ್ಕೊಂಡಿದ್ದಾರೆ. ಮತ್ತು ಇದು ಕನಕಾಂಬರ ಹೂವಿನ ಗಿಡ. ಮತ್ತು ಇಲ್ಲಿ ಬಂದರೆ ಇದು ಮಾವಿನಕಾಯಿ ಗಿಡ, ಇವಾಗ ಚಿಗುರುತ್ತಾ ಇದೆ. ಇದು ಬಂದರೆ ಆಲೋವೆರಾ. ಇದು ಅಷ್ಟೇ ಮಸಾಲೆ, ಆವಾಗಲೇ ತೋರಿಸೋದ್ನಲ್ಲ ಮಸಾಲೆ ಗಿಡ ಅಂತ. ಅದಾದರೆ ಇನ್ನೆಲ್ಲನೂ ಅಷ್ಟೇ ಕನಕಾಂಬರ ಹೂವಿನ ಗಿಡನೇ ಜಾಸ್ತಿ ಇದೆ. ಇದು 2 ವೆರೈಟಿ ಕನಕಾಂಬರ ಹೂವಿನ ಗಿಡ. ಇದು ನಿಂಬೆಹಣ್ಣು ಗಿಡ ಬರ್ತಿದೆ, ಚಿಗುರುತ್ತಾ ಇದೆ. ಮತ್ತು ಇದು ಬದನೆಕಾಯಿ ಗಿಡ ಚೆನ್ನಾಗಿ ಬರ್ತಿದೆ, ಇವಾಗ ಬರ್ತಿದೆ. ಅದು ಬಿಟ್ಟರೆ ಇದು ಸಪೋಟ ಹಣ್ಣಿನ ಗಿಡ. ಇದಿದೆ ನೋಡಿ, ಇದು ಸಪೋಟ ಹಣ್ಣಿನ ಗಿಡ ಅಷ್ಟೇ. ಇಲ್ಲೆಲ್ಲ ರೋಸ್ ಗಿಡಗಳಿದೆ. ಇಲ್ಲಿ ನೋಡಿ ರೋಸ್ ಬಿಟ್ಟಿದೆ. ಮತ್ತು ಇದು ಎಲೆನೂ ಹಾಕ್ಕೊಂಡಿದ್ದಾರೆ, ಎಲೆ ಅವಾಗವಾಗ ಕಿತ್ಕೊಂಡಿದ್ರಿಂದನೇ ತಿಂತಿರ್ತಾರೆ. ಮತ್ತು ಇದು ಕೂಡ ದಾಸವಾಳ, ಇಲ್ಲಿದೆ ನೋಡಿ, ಯೆಲ್ಲೋ ಕಲರ್ದು, ಹಳದಿ ಕಲರ್ ದಾಸವಾಳ ಗಿಡ ಇದು. ಮತ್ತು ಇದು ಬಂದು ಸೀಬೆ ಹಣ್ಣಿನ ಗಿಡ, ಪೇರು ಹಣ್ಣಿನ ಗಿಡ. ಇಷ್ಟು ನಮ್ಮತ್ತೆ ಅವರ ತೋಟ. ಅವ್ರಿಗಂತ ಇದೆಲ್ಲ ತುಂಬ ಕ್ರೇಜ್. ಆಗ ಇನ್ನೂ ಒಂದು ಮನಿ ಪ್ಲ್ಯಾಂಟ್ ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ, ತುಂಬ ಉದ್ದ ಬೆಳೆದಿದೆ ಮನಿ ಪ್ಲ್ಯಾಂಟ್. ಸೊ ಇಷ್ಟು ಅವರ ಒಂದು ತೋಟದ ವಿಡಿಯೋ. ಈ ವಿಡಿಯೋ ನೋಡಿ ನಮ್ಮ ಮತ್ತೆ ಫುಲ್ ಖುಷಿಯಾಗಿರ್ತಾರೆ. ಮಲ್ಕೊಂಡಿದ್ದಾರೆ, ನಾನು ಈ ವಿಡಿಯೋ ಮಾಡಬೇಕಿದ್ರೆ ಮಲ್ಕೊಂಡಿದ್ರು ಅವ್ರಿಗೆ ಹೇಳಿಲ್ಲ. ಏನು ಅವ್ರ ಖುಷಿ ಅಲ್ವಾ, ನಾನು ಈ ಥರ ಚಿಕ್ಕದೆಲ್ಲ ತೋರಿಸಿದಾಗ ಶಿಲ್ ಬಿ ಮೋರ್ ಹ್ಯಾಪಿ. ಓಕೆ, ಈ ಥರ ಎಲ್ಲ ನೋಡಿದಾಗ ನಾನು ಮಾಡಿರೋದನ್ನು ಎಷ್ಟೊಂದು ಜನ ನೋಡ್ತಾರೆ ಅಂತ ಅವ್ರಿಗೆ ಖುಷಿ ಆಗುತ್ತೆ ನೋಡಿ. ಈ ಥರ ಒಂದು ಹಿತ್ತಲಿದ್ರೆ ಎಷ್ಟೊಂದು ನಾವು ಬೆಳ್ಕೊಬೋದಲ್ವ, ಅಲ್ಲಲ್ಲೇ ಏನೋ ಒಂಥರ ಖುಷಿ, ಟೈಮ್ ಪಾಸು ಆಗುತ್ತೆ, ನೋಡೋದಕ್ಕೆ ಚೆನ್ನಾಗೂ ಇರುತ್ತೆ, ಚೆನ್ನಾಗಿ ಗಾಳಿನೂ ಬರುತ್ತೆ, ಆ ಹೂವಿಂದೆಲ್ಲ ಘಮ ಇರುತ್ತೆ. ಓಕೆ ಟಾಟಾ, ಬೈ ಬಾಯ್, ಮುಂದಿನ ವಿಡಿಯೋಲಿ ಸಿಗೋಣ.